ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಪೊಲೀಸರು ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. 11 ದಿನಗಳ ಕಸ್ಟಡಿ ಅವಧಿ ಇಂದಿಗೆ ಅಂತ್ಯವಾಗಲಿದೆ. ಇಲ್ಲಿಂದ ಮುಂದೆ ದರ್ಶನ್ ಮತ್ತು ಟೀಮ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೌಡಿ ಗ್ಯಾಂಗ್ ಕಸ್ಟಡಿ ಅವಧಿ ಅಂತ್ಯ. ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಪೊಲೀಸರು? ಪರಪ್ಪನ ಅಗ್ರಹಾರ ಸೇರುತ್ತಾರಾ ರಕ್ಕಸರು? ಸರಿಯಾಗಿ 11 ದಿನ ಆಯ್ತು ಕಣ್ರಿ. ಮೊದಲ ದಿನದಿಂದಲೂ ಡಿ ಗ್ಯಾಂಗ್ಗೆ ಪೊಲೀಸರು ಖಡಕ್ಕಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಸುಬ್ರಹಳ್ಳಿ ಬ್ರಿಡ್ಜ್, ಪಟ್ಟಣಗೆರೆ ಶೆಡ್, ದರ್ಶನ್ ನಿವಾಸ ಹೀಗೆ ಬರೋಬ್ಬರಿ 28 ಸ್ಪಾಟ್ಗಳಲ್ಲಿ ಮಹಜರು ಮುಗಿಸಿದ್ದಾರೆ. ಬಹುತೇಕ 118ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಗುರುವಾರವೇ ಡಿ ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗಲಿದೆ. ಇದಕ್ಕೂ ಮುನ್ನ ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲರಿಂದಲೂ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಈ ಹಂತದಲ್ಲಿ ಏನೆಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಲಾಯಿತು ಅಂತ ನೋಡೋದಾದ್ರೆ, ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ. ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ಆರೋಪಿ ದರ್ಶನ್ ತೂಕ, ಎತ್ತರದ ಅಳತೆ, ಆರೋಪಿ ಧರಿಸುವ ವಿಗ್, ತಲೆಯ ಕೂದಲು ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ರಕ್ತದ ಮಾದರಿ, ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಆರೋಪಿಗಳ ಕಣ್ಣಿನ ಪರೀಕ್ಷೆ ನಡೆಸಲಾಗಿದೆ. ಮರ್ಡರ್ ಕೇಸ್ನಲ್ಲಿ ಬಹುತೇಕ ತನಿಖೆ ಕಂಪ್ಲೀಟ್ ಮಾಡಿರೋ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ಹಂತದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಇಲ್ವಾ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅನ್ನೋದು ಕುತೂಹಲ ಕೆರಳಿಸಿದೆ. ಒಂದ್ ವೇಳೆ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಇದನ್ನ ಪ್ರಶ್ನೆ ಮಾಡಲು ದರ್ಶನ್ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಒಂದ್ ವೇಳೆ ಡಿ ಗ್ಯಾಂಗ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಆರೋಪಿಗಳನ್ನ ಸಂಜೆ ಹೊತ್ತಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಗೆ ರೌಡಿ ಗ್ಯಾಂಗ್ ಜೈಲು ಸೇರುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ ರಕ್ಷಣೆ ಮಾಡೋದಕ್ಕೆ ಕೆಲ ರಾಜಕಾರಣಿಗಳೇ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಮಾತು ಕೇಳೋದಕ್ಕೆ ಸಿಗ್ತಾ ಇದೆ. ದರ್ಶನ್ ಪರ ಅವರು ಬ್ಯಾಟ್ ಬೀಸ್ತಾ ಇರೋದು ಯಾಕೆ, ಇಷ್ಟೊಂದು ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಏಕೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಪರ ನಿಂತ್ರ ಆ ರಾಜಕಾರಣಿಗಳು, ಆ ನಾಯಕರಿಗೆ ಸಿಎಂ ಸಂದೇಶವೇನು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರು ಸತತವಾಗಿ ಡ್ರಿಲ್ ಅನ್ನ ನಡೆಸಿ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೇಸ್ ಸಂಬಂಧ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಿದ್ದು ರೋಚಕ ತಿರುವುಗಳು ಪಡೆಯುತ್ತಿವೆ. ಹೈ ಪ್ರೊಫೈಲ್ ಆಗಿರೋ ಈ ಕೇಸ್ ಮುಚ್ಚಿ ಹಾಕಲು ಕೆಲ ರಾಜಕಾರಣಿಗಳು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಬಾದ್ಶಾ ಅಂತಲೇ ಕರೆಯೋ ದರ್ಶನ್, ಈತನನ್ನ ನಂಬಿ ಅದೆಷ್ಟೋ ನಿರ್ಮಾಪಕರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸರಿಗೆ ಲಾಕ್ ಆಗಿದ್ದು ವಿಚಾರಣೆ ಹಂತ ದಿನದಿಂದ ದಿನಕ್ಕೆ ಮುಂದೂಡಿಕೊಂಡೇ ಹೋಗ್ತಿದೆ. ಹೀಗಾಗಿ ದರ್ಶನ್ ಈಗಲೇ ರಿಲೀಸ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ ಅನ್ನೋ ಟೆನ್ಷನ್ ಹಲವರಲ್ಲಿ ಶುರುವಾಗಿದೆ. ಕಾಸು ಹಾಕಿ ಟೆನ್ಷನ್ಗೆ ಸಿಲುಕಿದ್ರ ಆ ನಾಯಕರು. ಈಗಾಗಲೇ ದರ್ಶನ್ ಮೇಲೆ ಹಲವರು ದುಡ್ಡು ಹಾಕಿದ್ದು ಸಿನಿಮಾ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದಾರೆ. ಈ ಮಧ್ಯೆ ಸಚಿವರ ಮಗನೊಬ್ಬ ಹಾಗೂ ಶಾಸಕರೊಬ್ಬರು ದರ್ಶನ್ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ದರ್ಶನ್ ಪೊಲೀಸರ ಕೈಗೆ ಸಿಲುಕಿ ಲಾಕ್ ಆದ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿದ್ದಾರೆ.
ಈ ಮಧ್ಯೆ ದರ್ಶನ್ ಪರ ಕೆಲ ನಾಯಕರು ನಿಂತಿದ್ದಾರೆ ಅನ್ನೋ ಮಾತು ಕೇಳ್ತಿದ್ದಂತೆ ಸಿಎಂ ಸಂದೇಶ ರವಾನಿಸಿದ್ದಾರೆ. ಎಲ್ಲರೂ ಸುಮ್ಮನಿದ್ದು ಯಾರು ಯಾರ ಪರ ನಿಲ್ಲದಂತೆ ಸೂಚಿಸಿದ್ದಾರೆ. ಸದ್ಯ ಎಲ್ಲ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದ್ದು ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 5 ಶವಗಳು ಪತ್ತೆಯಾಗಿವೆ. ಕೃಷ್ಣಾ ತೀರದ ರೈತರು ಈ ಕಾರಣದಿಂದ ಓಡಾಡಲು ಭಯಪಡುವಂತಾಗಿದೆ. ಎಲ್ಲಿ ಯಾವಾಗ ಶವ ಮೇಲೇಳುತ್ತದೋ ಎಂಬ ಆತಂಕ ಮನೆ ಮಾಡಿದೆ. ಕೃಷ್ಣಾ ತೀರದಲ್ಲಿ, ಅದರಲ್ಲೂ ಕೊಲ್ಹಾರ ಸೇತುವೆ ಬಳಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತ ರಾತ್ರಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕೆಂದು ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ. ದಿನ ಒಂದು ಹೆಣ ಬೀಳಕತ್ತವ್ರಿ. ಒಂದೇ ತಿಂಗಳದಾಗ 5 ಹೆಣಗಳು ಬಿದ್ದಿದ್ದಾವೆ. ಅಲ್ಲಿ ರೈತರು ಸುತ್ತಮುತ್ತಲು ರೈತರು ಇದೇನು ನೀರು ಬರ್ತಾ ಇದೆಯೇನು ರಕ್ತ ಬರ್ತಾ ಇದೆ ಅಂತೇಳಿ ಅವರು ಭಯಪಟ್ಟಿದ್ದಾರೆ ಜನರೆಲ್ಲ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ಅಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸಬೇಕು. ಕೊಲ್ಹಾರ ಸೇತುವೆ ಬಳಿ ಒಂದೇ ತಿಂಗಳಲ್ಲಿ 5 ಶವ ಪತ್ತೆಯಾಗಿದ್ದು, ಇದರಲ್ಲಿ ಶಿವಮೊಗ್ಗದ ಮೂಲದ ಮಹಿಳೆ ಶವ ಗುರುತು ಪತ್ತೆಯಾಗಿದೆ. ಇನ್ನೊಂದು ಬೆಳಗಾವಿ ಮೂಲದ ವ್ಯಕ್ತಿಯ ಶವ ಅಂತ ಹೇಳಲಾಗುತ್ತಿದೆ. ಆದರೆ ಇತರೆ 3 ಶವಗಳ ಗುರುತು ಪತ್ತೆಯಾಗಿಲ್ಲ. ಈ ಬಗ್ಗೆ ಮಾತನಾಡಿದ SP, CC ಕ್ಯಾಮೆರಾ ಹಾಗೂ ಹೆಚ್ಚಿನ ಪೊಲೀಸ್ ಗಸ್ತು ವ್ಯವಸ್ಥೆ ಮಾಡೋದಾಗಿ ಹೇಳಿದ್ರು. ಮತ್ತು ಬಿಳಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮದೇನು ಕೊಲ್ಲಾರ ಬ್ರಿಡ್ಜ್ ಇದೆ, ಅಲ್ಲಿ ಸುಮಾರು ಪ್ರತಿ ವರ್ಷಕ್ಕೆ 2 ಅಥವಾ 3 ಪ್ರಕರಣ ಕಡ್ಡಾಯವಾಗಿ ಇಲ್ಲಿ ದಾಖಲಾಗ್ತಾವೆ. ಏನಾಗುತ್ತೆ ಅಂತಂದರೆ ಇಲ್ಲಿ ಜನ ಬ್ರಿಡ್ಜ್ ಇರ್ತಕ್ಕಂಥ ಜಂಬಿಗಿ KD ಅಥವಾ ಜಂಬಿಗಿ BKL ಇರ್ಬೋದು, ಅಥವಾ ಕೊಲ್ಲಾರ ಬ್ರಿಡ್ಜಲ್ಲಿ ಇರ್ತಕ್ಕಂಥಲ್ಲಿರ್ಬೋದು. ಅಲ್ಲಿಗೆ ಬೇರೆ ಬೇರೆ ಬಿಜಾಪುರ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಇರ್ತಕ್ಕಂಥದ್ದು ಅಲ್ಲಿ ಬಂದು ತಂದು ಕೊಲೆ ಮಾಡಿ ಮತ್ತು ಬಾಡಿ ಡಂಪ್ ಆಗತಕ್ಕಂಥದ್ದು ಆಗುತ್ತೆ. ಜೀವನದಿಯಾಗಿರುವಂತಹ ಕೃಷ್ಣಾ ನದಿಯಲ್ಲಿ ಶವಗಳು ತೇಲಾಡುತ್ತಿವೆ. ಇದರಿಂದ ಪೊಲೀಸರು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಾಂತೇಶ್ ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟ. ಕಲಬುರಗಿಯ ಮನಿ ಡಬ್ಲಿಂಗ್ ಬಹುಕೋಟಿ ವಂಚನೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಚಿಟ್ ಫಂಡ್ ಹೆಸರಲ್ಲಿ ನೂರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಹೂಡಿಕೆಯ ಪಂಗನಾಮವನ್ನು ಹಾಕಲಾಗಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ಚಿಟ್ ಫಂಡ್ ಹೆಸರಲ್ಲಿ ಜನರಿಗೆ ಪಂಗನಾಮ. ರಾತ್ರೋರಾತ್ರಿ ಕುಟುಂಬ ಸಮೇತ ಎಸ್ಕೆ. ಕಲಬುರಗಿಯ ಶಹಬಾದ್ ಪಟ್ಟಣದಲ್ಲಿ ಹರ್ಜಿತ್ ಸಿಂಗ್ ಭಾಟಿಯಾ ಕುಟುಂಬ ಕೆಲ ವರ್ಷಗಳಿಂದ ಚಿಟ್ ಫಂಡ್ ಮತ್ತು ಭಾಟಿಯಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ನಡೆಸಿಕೊಂಡು ಬರ್ತಿತ್ತು. ಶಹಬಾದ್ ಪಟ್ಟಣ ಮತ್ತು ಅಕ್ಕಪಕ್ಕದ ಹಳ್ಳಿಗಳ ಜನರಿಂದ ಲಕ್ಷಾಂತರ ಹಣ ಹೂಡಿಕೆ ಮಾಡಿಸಿಕೊಂಡು ಬಡ್ಡಿ ಕೊಡ್ತಿದ್ರು. ಕೋಟ್ಯಾಂತರ ರೂಪಾಯಿ ಜಮಾ ಆಗ್ತಿದ್ದಂತೆ ಕಳೆದ ಮಾರ್ಚ್ನಲ್ಲಿ ರಾತ್ರೋರಾತ್ರಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. 5 ವರ್ಷದಿಂದ ಇಲ್ಲೇ ಡೈಲಿ ಕಲೆಕ್ಷನ್ ಅಂತ ಪಿಗ್ಮಿ ಅಂತ ನಮ್ಮ ಶಾಪ್ನಿಂದ ಒಯ್ತಿದ್ರು ಸರ್ ಅಮೌಂಟು. ಎಲ್ಲ ಮೆಚುರಿಟಿ ಆದಮೇಲೆ ಅಮೌಂಟು ಕೊಡ್ತೀನಿ ಅಂತ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಮುಂದೆ ಹಾಕ್ಕೊಂಡು ಕೊಟ್ಟೇ ಇಲ್ಲ ಸರ್. ಈಗ ಲಾಸ್ಟ್ ಮಾರ್ಚ್ 21 ತಾರೀಕು ಅವರು ಪತ್ತೆಯಾಗಿದ್ದಾರೆ ಸರ್. ಇಲ್ಲಿಂದ ನಂದು ಒಂದೇ ಇಲ್ಲ ಸರ್, ಸುಮಾರು ಒಂದು 300-350 ಮಂದಿದು ಎಲ್ಲ ಹಣವನ್ನು ಲಪ್ಟಾಯಿಸಿ ಹೋಗಿದ್ದಾರೆ ಸರ್ ಅವರು. ಮೋಸ ಹೋಗಿವಿ ನೋಡ್ರಿ, ಕೊಡ್ತಾನಂತ ಹಿಂಗೆ ಮಾಡೀವಿ. ಏನು ಮಾಡ್ಬೇಕು ಹೇಳ್ರಿ. ಈಗ ಪೊಲೀಸರು ಕೇಸ ಕಚೇರಿ ಆಗ್ಯದ, ಅವರು ಸಾಬ್ರು ತಂದು ನಮ್ಗೆ ತನಖಾ ಮಾಡಿ ರೊಕ್ಕ ಎಲ್ಲರಿಗೆ ಏಟ್ ಅದಾವಟ್ಟೆಲ್ಲ ಉಡ್ಯಾಗ ಹಾಕ್ಬೇಕು. ಅಷ್ಟೇ ನೋಡ್ರಿ ಸರ್ ನಮ್ಗೆ. ಕಳೆದ ಕೆಲ ದಿನಗಳ ಹಿಂದೆ ವಕೀಲರ ಮೂಲಕ ಭಾಟಿಯಾ ತನ್ನ ಅಂಗಡಿಗೆ ಒಂದು ನೋಟಿಸ್ ಅಂಟಿಸಿದ್ದಾರೆ. ತಾನು ವ್ಯಾಪಾರದಲ್ಲಿ ಲಾಸ್ ಆಗಿದ್ದೇನೆ, ಹಾಗಾಗಿ ಹಣಕ್ಕಾಗಿ ಯಾರು ಕಿರುಕುಳ ನೀಡಬಾರದು ಅಂತ ನೋಟಿಸ್ ಅಂಟಿಸಿದ್ದಾರೆ. ನೋಟಿಸ್ ಕಂಡು ಜನ ಕಂಗಾಲಾಗಿದ್ದಾರೆ. 20 ಲಕ್ಷ ಇಟ್ಟಿದ್ದ ಮನೆ ಸೆಲೆಕ್ಟ್ ಕೊಡ್ತೀನಿ, ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಏನು ಹೇಳಾರ್ದು ಹೋಗ್ಯಾನ್ರಿ. ಎಲ್ಲಿ ಕೆಲಸ ಮಾಡ್ತೀನಿ? ಬಟ್ಟೆ ಅಂಗಡಿ ಸೇಲ್ಸ್ಮನ್ ಅಂತ. ಘಟನೆ ಸಂಬಂಧ ಶಹಬಾದ್ ಪೊಲೀಸ್ ಠಾಣೆಯಲ್ಲಿ 65 ಜನ 1.5 ಕೋಟಿ ಹಣ